ಅದೇ ಈ ದೊಡ್ಡ ದೊಡ್ಡ ಹೋಟ್ಲಲ್ಲಿ ತಿಂಡಿ ತಿನ್ನೋದ್ಕಿಂತ ಈ ತಿಂಡಿ ಎಷ್ಟು ಟೇಸ್ಟಿ ಆಗಿರುತ್ತಲ್ವಾ? ಶೋಭಾ, ಇಲ್ಲಿ ನೂಡಲ್ಸ್ ಸೂಪರ್ ಇದೆ, ತಿಂತೀಯಾ? ಹಾ ಬೇಡಪ್ಪ, ಅದೇ ಮನೇಲಿ ಮಾಡಿದ್ರೆ ಈ ಟೇಸ್ಟ್ ಬರಲ್ಲ ನೋಡು. ಅದೇನೋ ಸರಿನೇ. ನಾನು ಸೂರ್ಯವ್ರ ಮನೇಲಿದ್ದಾಗ ಲೈಫ್ ಇಷ್ಟೇನಂತ ಬೋರ್ ಆಗೋಗ್ಬಿಟ್ಟಿತ್ತು. ಈಗ ನೋಡು, ದಿನಕ್ಕೊಂದೊಂದು ಗಾಡಿಲಿ ದಿನಕ್ಕೊಂದೊಂದು ಊಟ ಮಾಡ್ತಾ ಲೈಫ್ ಫುಲ್ ಕಲರ್ಫುಲ್ ಆಗಿದೆ. ಶೋಭಾ, ಈಗ್ಲೇ ನಂಗೆ ಹೊಟ್ಟೆ ತುಂಬೋಗಿದೆಪ್ಪ. ತಗೊಂಬರ್ತೀನಿ. ನಾ ಒಂಚೂರು ಖಾರ ಜಾಸ್ತಿ ಹಾಕೋಣ. ಥ್ಯಾಂಕ್ಸ್ ಅಣ್ಣ. ಬಿಸಿ ಗೋಬಿ ಡ್ರಾಲಿ ಬೇಡ ಕಣ ಪ್ಲೀಸ್. ಒಂದೇ ಒಂದು. ನೀನೇನಿಲ್ಲಿ? ಆ ಪ್ರಶ್ನೆನ ನಾನು ನಿನಗೆ ಕೇಳಬೇಕು. ನಾನಿರೋದೇ ಇಲ್ಲಿ. ನಾನಿರೋ ಜಾಗಕ್ಕೆ ನೀನ್ ಬಂದಿದ್ಯಾ? ಅದು ಬಿಟ್ಟಾಕು. ಗೋಬಿ ಮಂಚೂರಿ ತಿಂತೀರಾ ಮಿಸ್ಟರ್ ಆರ್ಯ? ಯಾಕಂದ ಆ ಶಾಕ್ ಆಗಿ ನೋಡ್ತಾ ಇದ್ಯಾ? ಅವತ್ತು ಚೆಕ್ ಪೋಸ್ಟಲ್ಲಿ ನನ್ನ ತಳ್ಳು ಹೋಗಿದ್ದು ನೀನಂತ ನಂಗೆ ಚೆನ್ನಾಗಿ ಗೊತ್ತು. ಆದರೂ ವಿಶಾಲಾಕ್ಷಿ ಹತ್ರ ಸುಳ್ಳು ಹೇಳಿಸ್ತೆ ಅಲ್ವಾ? ಹೌದು ಚಿನ್ನ, ನೀನು ಹೇಳಿದ್ದೆಲ್ಲ ನಿಜಾನೇ. ಅವತ್ತು ಚೆಕ್ ಪೋಸ್ಟಲ್ಲಿ ನಿನ್ನ ತಳ್ಳಿದ್ದು ನಾನೇ. ನಮ್ಮ ಓನರ್ ಮನೆಗೆ ಬಂದು ಎನ್ಕ್ವೈರಿ ಮಾಡಿದಾಗ ಅವ್ರ ಹತ್ರ ಸುಳ್ಳು ಹೇಳ್ಸಿದ್ದು ನಾನೇ. ಏನು ಮಾಡ್ತೀಯಾ? ನನಗೆ ಗೊತ್ತು ಕಣೋ, ನಿನ್ನ ಕೈಲಿ ನನ್ನ ಏನು ಮಾಡೋಕ್ಕಾಗಲ್ಲ ಅಂತ. ಯಾಕೇಳ? ನನ್ನ ಮೇಲೆ ಇದ್ದಿದ್ದ ಕೇಸೆಲ್ಲ ಖಲಾಸ್ ಆಗಿದೆ. ಟೆಕ್ನಿಕಲಿ ಮಾತಾಡ್ಬೇಕಂದ್ರೆ ಅದು ನಾನಲ್ಲ ಅಂತ ಪ್ರೂವ್ನೂ ಆಗಿದೆ. ನೀನು ಮತ್ತೆ ಈಗ ಕೇಸ್ನ ರಿಓಪನ್ ಮಾಡಿದ್ರೆ ನಿನ್ನ ಕೈಲಿ ನನ್ನ ಏನು ಮಾಡ್ಕೊಳಕ್ಕಾಗಲ್ಲ. ನೋಡಾದಿತ್ಯ, ಕಾನೂನು ಜೊತೆ ಆಟ ಆಡ್ಬೇಡ. ಪ್ರತಿ ಸಲ ಎಸ್ಕೇಪ್ ಆಗಕ್ಕಾಗಲ್ಲ. ಒಂದಲ್ಲ ಒಂದಿನ ಸಿಕ್ಕಾಕೊಳ್ತೀಯಾ, ಆಗ ಲೈಫ್ ಲಾಂಗ್ ಸಫರ್ ಮಾಡೋಕ್ಕಾಗತ್ತೆ. ಈಗೇನು ಮಾಡ್ತಾ ಇದ್ದೀನಿ? ಅದೇ ತಾನೇ ನಿಮ್ಮಪ್ಪನ ಮಾತು ನಂಬ್ಕೊಂಡು ನಿಮ್ಮ ಮನೆಗೆ ಬಂದಿದ್ದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದೀರಾ. ಬೇಡ ಆದಿತ್ಯ, ತಪ್ಪಾರಿ ಹಿಡಿತಿದ್ಯಾ? ಇದೆಲ್ಲ ಬಿಟ್ಬಿಡು. ಅವತ್ತು ಚೆಕ್ ಪೋಸ್ಟಲ್ಲಿ ನಿಲ್ಸಿದ್ರೆ ಏನಾಗ್ತಿತ್ತು ಹೇಳು? ಡಾಕ್ಯುಮೆಂಟ್ಸ್ ಇತ್ತು, ಲೈಸೆನ್ಸ್ ಇತ್ತು. ಮತ್ತ್ಯಾಕೋ ಹೀಗೆ ಮಾಡಿದೆ? ಹಾಗೆ ಅನ್ಕೊಳ. ಅವತ್ತು ನಾನು ಗಾಡಿ ನಿಲ್ಲಿಸದೆ ಹೋಗಿದ್ದು ನಿನ್ನಿಂದ ಹೆದರಿಕೆಯಿಂದ ಆಗ್ಲಿ, ಇಲ್ಲಾಂದ್ರೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಅಲ್ಲ. ಅವತ್ತು ನನ್ನ ಮೂಡ್ ಆಗಿತ್ತು. ಓ, ನಿನ್ ಮೂಡ್ ನೋಡ್ಕೊಂಡು ನಿನ್ ಗಾಡಿ ಡಾಕ್ಯುಮೆಂಟ್ ಚೆಕ್ ಮಾಡ್ಬೇಕಾ ಪೊಲೀಸ್ ಅವರು? ನೋಡೋ, ಅವತ್ತು ನನ್ಗೆ ಯಾರ ಮುಖ ನೋಡೋಕ್ಕೂ ಇಷ್ಟ ಇರಲ್ಲ, ಅದಕ್ಕೆ ಹೋದೆ. ಅದು ಆಗೋಗಿರೋ ವಿಷಯ. ಬೇರೆವೇನಾದ್ರೂ ವಿಷಯ ಇದ್ರೆ ಹೇಳು, ಇಲ್ಲ ರೈಟ್ ಹೇಳ್ತಾರೋ. ಬೇಡ ಆದಿತ್ಯ, ದೊಡ್ಡ ತಪ್ಪು ಮಾಡ್ತಿದ್ಯಾ. ನಿನ್ ಹಿಡ್ತಿರೋದಾರೆ ಸ್ವಲ್ಪನೂ ಸರಿ ಇಲ್ಲ. ಮಾತ್ ಕೇಳು, ಮನೆಗ್ ಬಾ. ಮನೆಗ? ಯಾವ ಮನೆಗೆ? ನಿನ್ ಮನೆ, ನಾವೆಲ್ರೂ ಇರೋ ಮನೆ. ಅದು ನನ್ನ ಮನೆ ಅಲ್ಲ. ನನ್ನ ಮನೆ ಶೋಭಮ್ಮ ಇರೋ ಮನೆ. ಅಂದ್ರೆ ನಮ್ಮಪ್ಪ ಶಶಾಂಕ್ ಮನೆ. ನೀನಿರೋ ಮನೆ ನಿಮ್ಮಪ್ಪನ ಮನೆ, ನಂದಲ್ಲ. ಹಾಗೆಲ್ಲ ಅನ್ಬೇಡ ಕಣೋ. ನಿಮ್ಮಮ್ಮ ನಿನ್ನ ನೋಡ್ಬೇಕು ಅಂತ ದಿನಾ ಕಣ್ಣೀರ್ ಹಾಕ್ತಿದ್ದಾರೆ. ಅವ್ರಿಗೋಸ್ಕರ ಆದ್ರೂ ಬಾರೋ. ನೋಡೋ, ನೋಡ್ದ್ಯಾ ನಿಜ ಹೇಗ್ ಆಚೆ ಬಂತು ಅಂತ? ಅಮ್ಮನ್ನ ನಿಮ್ಮಮ್ಮ ಅಂತ ಅಂದಲ್ಲ. ಯಾಕೆ? ನಿನಗೂ ಅಮ್ಮ ತಾನೆ. ನಿಮ್ಗಳನ್ನ ನಂಬ್ಕೊಂಡು ನನ್ನ ಬಿಟ್ಬಿಟ್ಟು ಬಂದ್ರಲ್ಲ. ನಮಗ್ ಬುದ್ಧಿ ಇಲ್ಲ. ಏನೋ ಬಾಯ್ ತಪ್ಪ ಹಂಗ ಅಂದೆಪ್ಪ. ಸರಿ, ಅಮ್ಮ ನಿನ್ನ ನೋಡ್ಬೇಕು, ತುಂಬಾ ಹಂಬಲಿಸ್ತಿದ್ದಾರೆ. ಬಾ, ಮನೆ ಮಾಡ ಬಾ. ಚೆನ್ನಾಗಿದೆ ಕಣೋ ನಿನ್ ನಾಟಕ. ನೀವ್ಗಳು ಏನೇ ಮಾಡಿದ್ರು ಬೈ ಮಿಸ್ಟೇಕು ಬೈ ಚಾನ್ಸು. ನಾನ್ ಮಾಡಿದ್ರೆ ಅದು ಪರ್ಪಸ್ಫುಲ್ಲಾ?
ಸರಿಯಾಗಿದ್ದೀರಾ ಕಣೋ ಅಪ್ಪ ಮಗ. ಅಪ್ಪ ನೋಡಿದ್ರೆ ಕಳ್ಳ, ಮಗ ಮಳ್ಳ. ಅಪ್ಪ ಕಳ್ಳನಾಗೆ ಕಣ್ಣಿಗೆ ಮರೆಮಾಚಿ ಮಾಡ್ತಾನೆ, ಮಗ ಮಳ್ಳನಾಗೆ ಒಳಗೆ ಮಾಡ್ತಾನೆ. ನಿಮ್ಮಪ್ಪನ ತರ ಟೈಮಿಗೆ ಸರಿಯಾಗಿ ಡೌನ್ ಮಾಡೋ ಲೈಫಲ್ಲಿ ನೋಡಿಲ್ಲ ಕಣೋ. ಸರಿಯಾದ ಗೂಸುಂಬೆ ಅವ್ನು. ಆಗ್ಲಿಂದ ನೋಡ್ತಾ ಇದ್ದೀನಿ ಅಪ್ಪನ ಬಗ್ಗೆ ಇನ್ ಒಂದ್ ಮಾತಾಡಿದ್ರು ಅನ್ಸ್ಕೊಳೇ ಇರಲ್ಲ. ಹೊಡಿತೇನೋ ಹೊಡಿಯಲ್ಲ, ಆದಿ. ಅರೆಸ್ಟ್ ಮಾಡ್ತೀಯಾ? ಆದಿ, ಮಾಡು. ಬಿಟ್ಟು. ಅದನ್ನ ಬಿಟ್ಟು ಇನ್ನೇನ್ ಮಾಡಕ್ಕಾಯ್ತು ನಿನ್ ಕೈಲಿ? ಬಿಟ್ಟು ಯಾಕೋ ಹೀಗೆ ಜಗಳ ಮಾಡ್ತಾ ಇದ್ದೀರಾ? ನೀವಿಬ್ರು ಅಣ್ಣ ತಮ್ಮಂದ್ರು ಕಣೋ, ಒಳ್ಳೆ ದಾಯಾದಿಗಳ ತರ ಕಿತ್ತಾಡ್ತಿದ್ದೀರಲ್ಲ. ನೀ ಸುಮ್ಮನೆ ಶೋಭಾ, ಏನ ಮಾಡ್ತೀಯ ನೀನು? ಆದಿ, ಅವ್ನ್ ಚಿಕ್ಕವನ್ ಕಣೋ, ದೊಡ್ಡವನಾಗಿ ನೀನ್ ಅವನ ಮೇಲೆ ಕೈ ಮಾಡೋದು ಸರಿಯಲ್ಲ. ಹೋಗ್ ಕೂತ್ಕೋ, ಕೂತ್ಕೋ ಹೋಗೋ. ಆರ್ಯ, ಒಂದ್ ನಿಮಿಷ ಬಾ. ಆರ್ಯ, ಅವ್ನ್ ಮುಂಗೋಪಿ ಅನ್ನೋದು ಮೊದ್ಲಿಂದನೂ ನಿಂಗೆ ಚೆನ್ನಾಗಿ ಗೊತ್ತು. ಬೇಜಾರು ಮಾಡ್ಕೋಬೇಡ ಕಣೋ. ನೋಡು, ಆದಿ ಇಲ್ಲೇ ಇದ್ದಾನೆ, ಆಟೋ ಓಡಿಸ್ತಾ ಇದ್ದಾನೆ ಅನ್ನೋ ವಿಷಯನ ಯಾವುದೇ ಕಾರಣಕ್ಕೂ ಆರ್ತಿಗೆ ಹೇಳ್ಬೇಡ ಕಣೋ. ಅವಳು ಸಂಕಟ ಪಡೋದನ್ನ ನೋಡಕ್ಕಾಗ್ದೆ ಆದಿ ಮಲೇಷಿಯಾದಲ್ಲಿ ಇದ್ದಾನೆ ಅಂತ ಅವಳ ಹತ್ರ ಸುಳ್ಳು ಹೇಳಿದ್ದೀನಿ. ದಯವಿಟ್ಟು ಹೇಳಲ್ಲ. ಸರಿಪ್ಪ, ನೀನಿನ್ನು ಹೊರಡು, ನಾನು ಬರ್ತೀನಿ.